ನಮಸ್ತೆ, ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ಹಗಲೆಲ್ಲ ಚೆನ್ನಾಗಿದ್ದು ರಾತ್ರಿ ಆದ ತಕ್ಷಣ ನೋವುಗಳು ಜಾಸ್ತಿ ಆಗುತ್ತೆ. ಅದರಲ್ಲೂ ಕಾಲು ನೋವನ್ನು ರಾತ್ರಿ ಜಾಸ್ತಿ ಆದಾಗ ನಿದ್ದೆನೇ ಬರೋದು ಕಷ್ಟವಾಗುತ್ತೆ. ಅಂಥದ್ರಲ್ಲಿ ಅದರ ಪರಿಹಾರ ಮತ್ತು ಅದು ಏಕೆ ಆಗುತ್ತಂತ ಇವತ್ತು ತಿಳಿದುಕೊಳ್ಳೋಣ. ರಾತ್ರಿ ಆಗುತ್ತಿದ್ದಂತೆ ಕಾಡುವ ಕಾಲು ನೋವಿಗೆ ಸಾಮಾನ್ಯ ಕಾರಣಗಳು ಹೀಗಿರ್ಬೋದು. ರಾತ್ರಿ ಕಾಲು ಸೆಳೆತವು ಸಾಮಾನ್ಯವಾಗಿ ಸ್ನಾಯುವಿನ ಆಯಾಸ, ನಿರ್ಜಲೀಕರಣ ಅಥವಾ ವೈದ್ಯಕೀಯ ಪರಿಸ್ಥಿತಿಗಳಿಂದ ಉಂಟಾಗುತ್ತದೆ. ಅವು ಸಾಮಾನ್ಯವಾಗಿ ನಿರುಪದ್ರವಿಗಳಾಗಿದ್ದರೂ ನೋವಿನಿಂದ ಕೂಡಿದ್ದು ನಿದ್ರೆಗೆ ಅಡ್ಡಿಪಡಿಸಬಹುದು. ಪೌಷ್ಟಿಕಾಂಶದ ಕೊರತೆ. ಬಹುಶಃ ಪೌಷ್ಟಿಕಾಂಶದ ಕೊರತೆಯಿಂದ ಯಾವುದೇ ರೀತಿಯ ಅಸಮತೋಲನ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ರಾತ್ರಿ ಕಾಲಿನ ಸೆಳೆತಗಳಿಗೆ ಕಾರಣವಾಗಿರ್ಬೋದು. ಬಹುಶಃ ಸ್ನಾಯುಗಳ ಆಯಾಸನೂ ಆಗಿರ್ಬೋದು. ಅತಿಯಾದ ಪರಿಶ್ರಮ, ದೀರ್ಘಕಾಲ ನಿಲ್ಲುವುದು ಅಥವಾ ಕುಳಿತುಕೊಳ್ಳುವುದರಿಂದ ಕಾಲಿನ ಸ್ನಾಯುಗಳು ಆಯಾಸಗೊಂಡು ಸೆಳೆತದ ಅಪಾಯ ಹೆಚ್ಚಾಗುತ್ತದೆ. ಗರ್ಭಿಣಿಯರಿಗೂ ಹೀಗಾಗಬಹುದು. ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭಾವಸ್ಥೆಯಲ್ಲಿ ಕಾಲಿನ ಸೆಳೆತವು ಕೆಲವು ನರಗಳ ಮೇಲೆ ಗರ್ಭಾಶಯದ ಹೆಚ್ಚುತ್ತಿರುವ ಒತ್ತಡ, ಆಯಾಸ ಅಥವಾ ರಕ್ತನಾಳದ ಮೇಲೆ ಮಗುವಿನ ಒತ್ತಡದಿಂದ ಕಾಲುಗಳಲ್ಲಿ ಪರಿಚಲನೆ ಕಡಿಮೆ ಆಗಬಹುದು. ಹಾಗೆ ನಿರ್ಜಲೀಕರಣವು ಕಾರಣವಾಗಿರ್ಬೋದು. ಅಂದರೆ ನಿರ್ಜಲೀಕರಣವು ಎಲೆಕ್ಟ್ರೋಲೈಟ್ ಅಸಮತೋಲನಕ್ಕೆ ಕಾರಣವಾಗಬಹುದು. ಇದು ಕಾಲಿನ ಸೇರಿದಂತೆ ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಹಾಗೆ ಕೆಲವು ಆರೋಗ್ಯ ಸಮಸ್ಯೆಗಳಂತೂ ಇರ್ಬೋದು. ಮಧುಮೇಹ, ಮೂತ್ರಪಿಂಡದ ತೊಂದರೆಗಳು, ಬಾಯಿಯ ಅಪಧಮನಿ ಕಾಯಿಲೆ ಮತ್ತು ಗರ್ಭಧಾರಣೆಯಂಥ ಕೆಲವು ಪರಿಸ್ಥಿತಿಗಳಲ್ಲಿ ರಾತ್ರಿ ಕಾಲಿನ ಸೆಳೆತಕ್ಕೆ ಸಂಬಂಧಿಸಿರಬಹುದು. ಹಾಗೆ ಅತಿಯಾದ ಮದ್ಯ ಸೇವನೆ, ಅಂದರೆ ಅತಿಯಾದ ಆಲ್ಕೋಹಾಲ್ ಸೇವನೆಯು ನಿಮ್ಮ ದೇಹದಲ್ಲಿ ಲ್ಯಾಕ್ಟಿಕ್ ಆಮ್ಲದ ವಿಷಯವನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ಸ್ನಾಯುಗಳಲ್ಲಿ ಸೆಳೆತ ಅಥವಾ ನೋವಿಗೆ ಕಾರಣವಾಗಬಹುದು. ಹಾಗೆ ಕೆಲವು ಔಷಧಗಳು ವಿಶೇಷವಾಗಿ ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸುವ ಔಷಧಿಗಳು ಸೆಳೆತ ಅಪಾಯವನ್ನು ಹೆಚ್ಚಿಸಬಹುದು. ಹಾಗೆ ನೀವು ಕುಳಿತುಕೊಳ್ಳುವ ಕಳಪೆ ಭಂಗಿಯೂ ಆಗಿರ್ಬೋದು. ಅಂದರೆ ಕಳಪೆ ಭಂಗಿ ವಿಶೇಷವಾಗಿ ಹಗಲುಗಳಲ್ಲಿ ಸ್ನಾಯುಗಳ ಸಮತೋಲನದ ಮತ್ತು ರಾತ್ರಿಯಲ್ಲಿ ಸೆಳೆತಗಳು ಕಾರಣವಾಗಿರ್ಬೋದು. ಅಂದರೆ ನಾವು ಕುಳಿತುಕೊಳ್ಳುವ ಭಂಗಿ ನಮ್ಮ ಸ್ನಾಯುಗಳ ಸೆಳೆತಕ್ಕೂ ಕಾರಣವಾಗಿರ್ಬೋದು. ಇದೆಲ್ಲಕ್ಕೂ ಕಾರಣ ನಮ್ಮ ದೇಹದಲ್ಲಿರುವ ಪೌಷ್ಟಿಕಾಂಶ ಕೊರತೆಯಾಗಿರ್ಬೋದು, ಅಥವಾ ನಾವು ದೈಹಿಕವಾಗಿ ಕೆಲಸ ಮಾಡೋದು ಕಡಿಮೆ ಮಾಡ್ತಿರ್ಬೋದು. ಇವೆಲ್ಲದನ್ನು ನಾವು ಲಕ್ಷ್ಯ ವಹಿಸಿ ನಮ್ಮ ದಿನಚರಿಯಲ್ಲಿ ಒಂದು ಅರ್ಧ ತಾಸು ಎಕ್ಸಸೈಸನ್ನು ಜೀವನದ ಅಂಗವಾಗಿ ಮಾಡಿಕೊಂಡು ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಒಲವನ್ನು ತೋರಿಸಿದರೆ ಈ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಆಗಬಹುದು. ಆದರೆ ಕೆಲವರಿಗೆ ಸಮಯದ ಅಭಾವದಿಂದ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಕೊಡೋದು ಅಥವಾ ಅದನ್ನು ಸರಿಯಾಗಿ ತೆಗೆದುಕೊಳ್ಳಲು ಆಗದಿರ್ಬೋದು. ಆದರೆ ಜೀವನದಲ್ಲಿ ನಮಗಾಗಿ ಒಂದು ತಾಸು ಇಡೋದು ಬಹಳ ಮುಖ್ಯವಾಗಿದೆ. ಥ್ಯಾಂಕ್ ಯು.